ಸೊ ಇದು ವಿಜಯೇಂದ್ರ ಅವರು ಹೇಳಿರುವಂತಹ ಮಾತು. ಯಾರೋ ಒಬ್ರದ್ದು ಅಭಿಪ್ರಾಯ ತೆಗೆದುಕೊಂಡು ಮಾಡಿರುವಂತಹ ಆಯ್ಕೆ ಅಲ್ಲ ಇದು. ಇದರ ಜೊತೆಗೇನೆ BS ಯಡಿಯೂರಪ್ಪನವರು ಕೂಡ ಈಶ್ವರಪ್ಪನವರ ಬಂಡಾಯದ ವಿಚಾರವಾಗಿ ಮಹತ್ವದ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪನವರು ಕೂಡ ಮೀಟಿಂಗ್ ಕರೆದಿದ್ದಾರೆ. ಆಪ್ತರ ಜೊತೆಗೆ ಯಡಿಯೂರಪ್ಪ ಮಾತುಕತೆ ನಡೆಸ್ತಾ ಇದ್ದಾರೆ. KS ಈಶ್ವರಪ್ಪ ಬಂಡಾಯದ ಬಗ್ಗೆ ಬಹಳ ಗಂಭೀರವಾದಂತಹ ಚರ್ಚೆ ಆಗ್ತಾ ಇದೆ. ಬೆಳಗ್ಗೆ ಅಷ್ಟೇ ಈಶ್ವರಪ್ಪನವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ಅರಗ ಜ್ಞಾನೇಂದ್ರ. ಈಗ ಅರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ಅಂದ್ರೆ ಬೆಳಗ್ಗೆ 3 ಮಂದಿ ಹೋಗಿ ಅವರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರಲ್ಲ, ಈಗ ಅದರ ಬೆನ್ನಲ್ಲೇ ಯಡಿಯೂರಪ್ಪನವರು ಕೂಡ ಈಶ್ವರಪ್ಪನವರ ಬಂಡಾಯದ ವಿಚಾರವಾಗಿ ಆಪ್ತರ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಭೆಯಲ್ಲಿ ಯಾರ್ಯಾರಿದ್ದಾರೆ ಏನು ಅನ್ನುವಂಥ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತಹ ಸಂಗತಿ. ಬಸವರಾಜ್ ಹಾಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ರು. ಬಸವರಾಜ್, ಒಂದ್ ಕಡೆ ವಿಜಯೇಂದ್ರ ಅವರು ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸಿಂಗ್ ಆಗಿ ಹೋಗ್ಬೋದಾ ಈಶ್ವರಪ್ಪನವ್ರ ವಿಚಾರವಾಗಿ ಅಂತ ಅಂದ್ಕೊಂಡಿದ್ದು, ಬಟ್ ಇಲ್ಲ, ಬಹುಶಃ ಈಶ್ವರಪ್ಪನವ್ರು ಆಡಿರುವಂತಹ ಮಾತುಗಳು, ಅವ್ರು ತೆಗೆದುಕೊಂಡಿರುವಂತಹ ನಿರ್ಧಾರ BS ಯಡಿಯೂರಪ್ಪನವ್ರ ಕುಟುಂಬಕ್ಕೂ ಬಹಳ ಸಿಟ್ಟು ತರಿಸಿದೆ ಅನ್ನುವಂಥ ರೀತಿಯಾಗಿ ಕಾಣಿಸ್ತಾ ಇದೆ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಡ್ತಾ ಇರುವಂತದ್ದು ರೀತಿ ನೋಡ್ತಾ ಇದ್ರೆ. ಹಾಗಾಗಿ ಇದು ಇಲ್ಲಿಗೆ ಮುಗಿಯಲ್ಲ, ಇದು ಹೀಗೆ ಮುಂದುವರ್ಸ್ಕೊಂಡು ಹೋಗುವಂತ ಲಕ್ಷಣ ಕಾಣ್ತಾ ಇದೆ ಬಸವರಾಜ್. ಮಾಲ್ತೇಶ್, ಬೆಳಗ್ಗೆಯಿಂದ ನಾವು ಪ್ರಕ್ರಿಯೆ ನೋಡ್ತಾ ಇದ್ದೇವೆ. ಈಶ್ವರಪ್ಪ ಅವರು ಯಾವ ರೀತಿಗೆ ಬಿಗಿಪಟ್ಟು ಹಿಡಿದಾರೆ ಅಂತ ಹೇಳಿ. ಬೆಳಗ್ಗೆ ರಾಜ್ಯ ನಾಯಕರು ಬಂದರು, ಈಶ್ವರಪ್ಪ ಅವರು ಎದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ. ಈಗ ಕೇಂದ್ರ ನಾಯಕರು ಬಂದರೆ, ಕೇಂದ್ರ ನಾಯಕರು ಬಂದರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಸ್ಪರ್ಧೆ ಮಾಡ್ತೇನೋ ಮಾತನ್ನು ಕೂಡ ಹೇಳ್ತಾರೆ. ಅಂದರೆ ಮೇಲ್ಗಡೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದರೆ ಈಶ್ವರಪ್ಪರ ಕುಟುಂಬ ಅಂದರೆ ಅವ್ರ ಪತ್ನಿ ಇದ್ದಾರೆ, ಅವ್ರ ಪತ್ನಿಯನ್ನು ಕೂಡ ಮನವೊಲಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಆದರೆ ಪತ್ನಿ ಕೂಡ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಅಂದರೆ ಈಶ್ವರಪ್ಪ ಅವರು ಬಿಗಿಪಟ್ಟು ಹಿಡಿದಾರೆ. ಈ ಮೊದಲನೇ ಬಾರಿಗೆ ಈಶ್ವರಪ್ಪ ಅವರು ಈ ರೀತಿ ಬಿಗಿಪಟ್ಟು ಹಿಡಿದು ನೋಡ್ತಾ ಇದ್ದೇವೆ. ಅಂದರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ಕೂಡ ನಾನು ಈ ಮುಂದೆ ಇಟ್ಟಂತ ಹೆಜ್ಜೆ ಹಿಂದೆ ಹಿಡಿದಿಲ್ಲ ಅಂತ ಮಾತ್ರ ಕೂಡ ಸ್ಪಷ್ಟವಾಗಿರ್ತಾರೆ. ಅಂದರೆ ಅವರು ನೇರವಾಗಿ ಟಾರ್ಗೆಟ್ ಮಾಡ್ತಿರೋದು ಅಂದ್ರೆ ಸ್ಪಷ್ಟವಾಗಿ ಅಂದರೆ BS ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬದ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ಅವರ ಕಪಿ ಮುಷ್ಟಿಯಲ್ಲಿ ಪಕ್ಷ ಸಿಕ್ಕಾಕೊಂಡಿದೆ, ಆ ಪಕ್ಷನ ಹೊರತರಬೇಕಾಗಿದೆ, ಪಕ್ಷದ ನನ್ನ ತಾಯಿ, ಹಾಗಾಗಿ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ನಾಳೆ ಶಿವಮೊಗ್ಗಕ್ಕೆ ಮೋದಿ ಬರ್ತಾ ಇದ್ದಾರೆ, ದೇಶದ ಪ್ರಧಾನಿ ಬರ್ತಿದ್ದಾರೆ. ಆ ಮೋದಿ ಬರೋ ಕಾರ್ಯಕ್ರಮ ಕೂಡ ನಾನು ಹೋಗುವುದಿಲ್ಲ ಅನ್ನೋ ಸ್ಪಷ್ಟವಾಗಿ ಈಶ್ವರಪ್ಪನವರು ಹೇಳಿದ್ದಾರೆ. ಹಾಗಾಗಿ ಈಶ್ವರಪ್ಪ ಅವರು ಬಂಡಾಯ ಅಭ್ಯರ್ಥಿ ನಿಲ್ಲಕ್ಕೆ ಕಠಿಣ ಒಂದು ನಿರ್ಧಾರ ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಪ್ರಕ್ರಿಯೆ ನಡೀತಿದೆ. ಕೇಂದ್ರ ತಂಡ ಬಂದು ಚರ್ಚೆ ಮಾಡ್ತಾ ಇದೆ, ಇನ್ನೂ ಕೂಡ ಅವ್ರ ಮನೆಯಲ್ಲಿದೆ. ಹಾಗಾಗಿ ಈಶ್ವರಪ್ಪ ಅವರು ವಾಪಸ್ ಬರಬೇಕಾಗುತ್ತೆ, ಬಂದ ನಂತರ ಅವರು ಕೂಡ ಮತ್ತೆ ಚರ್ಚೆ ಮಾಡ್ತಾರೆ. ಆದರೆ ಈಶ್ವರಪ್ಪರು ಮಾತ್ರ ಯಾರ ಮಾತಿಗೂ ಕೂಡ ಏನೋ ಮಣಿತಾ ಇಲ್ಲ. ನಾನು ಮಾತ್ರ ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ನಿಲ್ತೀನಿ. ಮತ್ತು ಅವರು ಪದೇ ಪದೇ ಯಾರು ನಿಯೋಗ ಬರ್ತಾ ಇದೆ, ಆ ನಿಯೋಗ ಬಂದಂತೂ ಸ್ಪಷ್ಟಪಡಿಸಿದ್ದಾರೆ. ನಾನು ಯಾಕೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂದರೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ರಾಜ್ಯದಲ್ಲಿ ಬೆಳವಣಿಗೆ ನಡೀತಾ ಇದೆ, ಪಕ್ಷದ ಒಳಗಡೆ ಇದೆ ಆ ಸಮಸ್ಯೆ, ಮತ್ತು ಇತರ ಏನು ಹಿಂದೂಪರ ಏನು ಧ್ವನಿ ಎತ್ತುವಂಥ ನಾಯಕರಿದ್ದಾರೆ ಅವರಿಗೂ ಕೂಡ ಅನ್ಯಾಯ ಆಗಿದೆ, ಅವರ ಪರವಾಗಿ ನಾನು ಧ್ವನಿ ಎತ್ತರು ಆ ಮಾತನ್ನು ಕೂಡ ಈಶ್ವರಪ್ಪ ಹೇಳ್ತಿದ್ದಾರೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್.